ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಸಾಧನೆಯನ್ನ ಮಾಡುತ್ತಾ ಕುಳಿತದಂತಹ ಕಾಡಿಗೆ ಕೌಶಿಕ ಮಹಾರಾಜ ಹಾಗೂ ಶಿವಕಾಮಿನಿ ಚುಂಚರೊಡನೆ ಬಂದಿರ್ತಾರೆ. ಕೌಶಿಕ ಮಹಾರಾಜನು ಬಿದ್ದು ಬಿದ್ದು ಅಳ್ತಾ ಇರ್ತಾರೆ. ಮಹಾದೇವಿ, ನನ್ನನ್ನು ಕ್ಷಮಿಸು, ತಾಯಿ ನನ್ನನ್ನು ಕ್ಷಮಿಸು, ನಾನು ಮಾಡಿದ್ದಂತಹದ್ದು ಘೋರವಾದಂತಹ ಪಾಪ, ನಿನಗೆ ನಾನು ಎಷ್ಟು ಕಷ್ಟವನ್ನು ಕೊಟ್ಟಿದ್ದೇನೆ ಎಂದು ಕ್ಷಮೆಯನ್ನ ಯಾಚಿಸಿದಾಗ ಅಕ್ಕ ಮಹಾದೇವಿಯವರು ಕೌಶಿಕ ಮಹಾರಾಜನನ್ನ ಮನ್ನಿಸ್ತಾರೆ. ನೀನು ಚನ್ನಮಲ್ಲಿಕಾರ್ಜುನನ ಕರುಣೆಯ ಕಂದನಾಗು ಅನ್ನುವಂತಹ ಮಾತನ್ನ ಹೇಳ್ತಾರೆ. ಆಗ ಶಿವಕಾಮಿನಿಯು, ಕೌಶಿಕ ಮಹಾರಾಜನನ್ನ ನಾನು ಕರೆದು ತರಲೇಬೇಕಾಗಿತ್ತು ಅಕ್ಕ ಮಹಾದೇವಿ, ಏಕೆಂದರೆ ನೀವು ಅರಮನೆಯನ್ನ ಬಿಟ್ಟು ಬಂದ ನಂತರ ಹೇಗೆಲ್ಲ ಆಯಿತು ಕೌಶಿಕ ಮಹಾರಾಜನ ಪರಿಸ್ಥಿತಿ ಎಂಬುದನ್ನು ಅವರು ಯೋಚನೆ ಮಾಡ್ತಾರೆ. ಬನ್ನಿ, ಕೌಶಿಕ ಮಹಾರಾಜನ ಪರಿಸ್ಥಿತಿ ಹೇಗಾಗಿತ್ತು ಎಂಬುದನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಮಹಾದೇವಿ, ಮಹಾದೇವಿ! ಕೌಶಿಕನು ಚೀರಿ ಕುಸಿದಾಗ ಅರಮನೆಯು ಅದೇ ಧ್ವನಿಯನ್ನ ಮಾರುಳಿಯಿತು. ಕೆಳಗೆ ಬೀಳುವ ರಾಜನನ್ನ ಅಂಗರಕ್ಷಕರು ಮದನರತಿ ಆಸರೆ ನೀಡಿ ತಡೆದರು. ಮೆಲ್ಲನೆ ಕರೆದೊಯ್ದು ಪಲ್ಲಂಗದ ಮೇಲೆ ಮಲಗಿಸಿದರು. ಅರೆ ಮೂರ್ಛಾವಸ್ಥೆಯಲ್ಲಿದ್ದಂತಹ ರಾಜನ ಸುತ್ತಲೂ ಕೂಡ ರಾಣಿ ವಾಸದವರು ನೆರೆದರು. ತಲೆಯು ಗಿಮಿ ಗಿಮಿ ತಿರುಗುತ್ತಲಿದ್ದು ಕಣ್ಣವೆಗಳು ಭಾರವಾಗಿ ಮುಚ್ಚಿದ್ದವು. ಪೂರ್ಣ ಪ್ರಜ್ಞೆಗೆ ಮರಳಿಸಬೇಕೆಂದು ವೈದ್ಯರು ಶತ ಪ್ರಯತ್ನ ಮಾಡಿದರು. ಹಗಲು ರಾತ್ರಿ ಇಡೀ ಕನವರಿಸುತ್ತಿದ್ದ. ಅವನ ತುಟಿಯಿಂದ ಬರುತ್ತಿದ್ದುದು ಅದೊಂದೇ ಶಬ್ದ, ಮಹಾದೇವಿ, ಮಹಾದೇವಿ. ನಟ್ಟ ನಡು ರಾತ್ರಿಗೆ ಎಚ್ಚರವಾಗಿ ಕಣ್ತೆರೆದ. ಅರಸು ಪರಿವಾರವೆಲ್ಲ ಮಂಚದ ಸುತ್ತಲೂ ನೆರೆದಿತ್ತು. ಎಲ್ಲರತ್ತ ಶೂನ್ಯವಾಗಿ ಕಣ್ಣನ್ನ ಹಾಯಿಸಿ, ಮಹಾದೇವಿ ಅವಳೆಲ್ಲಿ ಎಂದ. ಎಲ್ಲರೂ ಸ್ತಂಭೀಭೂತರಾಗಿ ತುಟಿಯನ್ನ ಅಲುಗಾಡಿಸಲು ಕೂಡ ಅಸಹಾಯಕರಾಗಿ ನಿಂತಿದ್ದರು. ಮಂಚಕ್ಕೆ ಸನಿಹದಲ್ಲಿ ನಿಂತಿದ್ದಂತಹ ಶಿವಕಾಮಿನಿಯನ್ನ ಕಾಣುತ್ತಲೇ ಕಣ್ಣುಗಳಲ್ಲಿ ಬರಿದಾದಂತಹ ಭಾವದ ಬದಲಿಗೆ ಕಳೆ ಮೂಡಿತು. ದೃಷ್ಟಿಯನ್ನವಳಲ್ಲಿ ಕೇಂದ್ರೀಕರಿಸಿ ಮೆಲ್ಲನೆ ಕೇಳಿದ, ವಿಲಾಸಿನಿ ಅಲ್ಲ, ಥು, ಆ ಹೆಸರು ಬೇಡ, ಶಿವಕಾಮಿನಿ, ನಿನ್ನ ಒಡತಿ ನನ್ನ ಮಹಾದೇವಿಯಲ್ಲಿ. ಶಿವಕಾಮಿನಿ ನೀರಿನಿಂದ ತುಂಬಿ ಮಂಜಾದಂತಹ ಕಣ್ಣುಗಳನ್ನು ತಗ್ಗಿಸಿದಳು. ಮಹಾದೇವಿಯನ್ನ ಅಗಲಿದ ವೇದನೆ ಒಂದು ಕಡೆಯಾಗಿದ್ದರೆ, ರಾಜನ ಮನಸ್ಸಿನ ಮೇಲಾದಂತಹ ಆಘಾತವೊಂದೆಡೆ ಅವಳನ್ನ ಹಣ್ಣು ಮಾಡಿತ್ತು. ಮಹಾದೇವಿಗೆ ಇಂಥ ಪರಿಸ್ಥಿತಿಯನ್ನ ತಂದೊಡ್ಡಿದ್ದಂತಹ ಅವನನ್ನ ಶಪಿಸುತ್ತಾ ಹಲ್ಲು ಕಡಿಯುತ್ತಾ ಮಠದಿಂದ ಮರಳಿದ ಅವಳಲ್ಲಿ ಕೌಶಿಕನನ್ನ ವಿಲಕ್ಷಣ ಪರಿಸ್ಥಿತಿಯಲ್ಲಿ ಕಂಡ ಬಳಿಕ ಅದ್ವೇಷ ಭಾವ ಉಳಿದಿರಲಿಲ್ಲ. ಮಹಾಕ್ರೂರಿ, ಅತಿ ಕಾಮುಕ, ಬಲು ದುರ್ಜನನಾದಂತಹ ಇವನ ಮೇಲೆ ಇಂಥ ಪರಿಣಾಮವೇ ಎಂದು ಸೂಚಿಕದ ಸರಸಿಯಲ್ಲಿ ಮುಳುಗಿದಳು. ಏಕೆ ತಲೆ ತಗ್ಗಿಸಿದೆ? ಹೇಳು ಶಿವಕಾಮಿನಿ, ಮಹಾದೇವಿ ಎಲ್ಲಿ? ಅವರು ಹೊರಟು ಹೋದರು. ಅಗಲಿಕೆಯ ನೋವಿನಿಂದ ಗಳಗಳನೆ ಅಳುತ್ತಾ ಹೇಳಿದಳು. ಎಲ್ಲಿಗೆ? ತಮ್ಮ ತಂದೆಯ ಮನೆಗೆ. ಎಷ್ಟೋ ಸಮಾಧಾನ ಅವನ ಮುಖದ ಮೇಲೆ ಮೂಡಿತು. ಅಲ್ಲ, ಈ ಉಡುತಡಿಯ ಊರನ್ನೇ ತೊರೆದು. ಕಂಠಭಾರವಾಗಿ ತೊದಲಿದಳು. ಅಹುದೇ, ಎತ್ತ ಕಡೆ ಹೋದಳು? ಮತ್ತೆ ಅಧೀರತೆ ಅವನನ್ನ ಬಳಸತೊಡಗಿತು. ಕಾಡಿನೊಳಕ್ಕೆ ಹೋದರು, ದಿಗಂಬರರಾಗಿಯೇ ಹೋದರು. ಅಯ್ಯೋ ಅಯ್ಯೋ, ಊರನ್ನೇ ತೊರೆದು ಹೋದಳೆ. ಮತ್ತೊಮ್ಮೆ ಚೀರಿ ಮೂರ್ಛೆ ಹೊಂದಿದ ಕೌಶಿಕ. ಅಂದು ಇಡೀ ಅರಸು ಪರಿವಾರವು ಕಣ್ಣಲ್ಲಿ ಎಣ್ಣೆ ಹಾಕಿಕೊಂಡು ಕಾಯುತ್ತಿತ್ತು. ಅರೆ ಪ್ರಜ್ಞಾವಸ್ಥೆಯಲ್ಲಿ ಇದ್ದವನು ಈರುಳಿನ 3ನೇ ಜಾವಕ್ಕೆ ಮೆಲ್ಲನೆ ಕಣ್ತೆರೆದು ವೈದ್ಯರು ಬೇಡವೆಂದರೂ ಅವರ ಮಾತು ಕಿವಿಗೆ ಬೀಳದವನಂತೆ ಮೇಲೆದ್ದು ಮಂಚವನ್ನ ಇಳಿದು ಮಹಾದೇವಿ ಇರುತ್ತಿದ್ದಂಥ ಕೋಣೆಯೊಳಗೆ ಹೋದ. ಪೂಜೆಗೆ ಬಳಸುತ್ತಿದ್ದಂತಹ ಸಾಮಗ್ರಿಗಳನ್ನ ಒಂದೊಂದಾಗಿ ಮುಟ್ಟುತ್ತಾ, ನಿಮ್ಮೊಡತಿ ಇಲ್ಲವೇ, ನಿಮ್ಮೊಡತಿ ಇಲ್ಲವೇ ಎಂದು ವಿಷಾದದ ನಗೆನಕ್ಕ. ನಡುಮನೆಯಲ್ಲಿ ಹಾಸಿದ್ದಂಥ ಚಾಪೆಯನ್ನ ಸವರಿ, ಕುಳಿತುಕೊಳ್ಳುವವಳು ಇನ್ನಿಲ್ಲವಲ್ಲ ಎಂದು ಸುತ್ತಿಟ್ಟ. ಚಾಪೆಯ ಮುಂದಿದ್ದ ಕಾಲು ಮಣೆಯ ಮೇಲಿದ್ದಂತಹ ಓಲೆ ಕಂಠವನ್ನ ಕೈಯಲ್ಲಿ ಮುಟ್ಟಿ ಮೆಲ್ಲನೆ ಬೆರಳುಗಳಿಂದ ನವಿರಾಗಿ ಸವರಿ, ನೀನೆಷ್ಟು ಭಾಗ್ಯಶಾಲಿಯಾಗಿದ್ದೆ,
ಆ ಸುಂದರ ಹಸ್ತಗಳ ಮಡಿಲಲ್ಲಿ ಆಡುವ ಕೂಡುವ ಕೂಸಾಗಿದ್ದೆ ಅಲ್ಲವೇ? ಆದರೆ ನೀನಿನ್ನೂ ಅನಾಥ ಅನಾಥ. ಓಲೆಯ ಕಂಠವನ್ನ ಎದೆಗೆ ಅಪ್ಪಿಕೊಂಡು ಅಳತೊಡಗಿದ ಕೌಶಿಕ ಕ್ಷಣಕಾಲದ ನಂತರ ಹೊರಗೆ ಬಂದ. ಅಂದು ಬೆಳಗ್ಗೆ ಜಂಗಮರ ಗೋಷ್ಠಿ ನಡೆದಲ್ಲಿಗೆ ಬಂದು ನಿಂತ. ಎಲ್ಲ ಘಟನೆಗಳು ಚಿತ್ತ ಭಿತ್ತಿಯ ಮೇಲೆ ಆಗಸದಲ್ಲಿ ಬಂದು ಸರಿಯುವ ಮೋಡಗಳಂತೆ ಬಂದು ಬಂದು ಹೋಗತೊಡಗಿದವು. ತಾನು ಜಂಗಮರ ಅವಹೇಳನ ಮಾಡಿದುದು, ಅಕ್ಕ ಮಹಾದೇವಿಯ ಬಗ್ಗೆ ಹೀನವಾಗಿ ಮಾತನಾಡಿದುದು, ಆಕೆ ಅಗ್ನಿ ಪರ್ವತದಂತೆ ಉದ್ರಿಕ್ತಳಾಗಿ ತಾನು ಮುಟ್ಟಿದ ಸೆರಗಿನ ಸಮೇತ ಸೀರೆಯನ್ನ ಬಿಚ್ಚಿ ಮುಖದ ಮೇಲೆ ಎಸೆದುದು ಕಣ್ಣೆದುರಿಗೆ ಕಟ್ಟಿದವು. ನೀಳವಾದ ಕೇಶರಾಶಿಯನ್ನ ನಗ್ನವಾದ ಮೈಗೆ ಹರಡಿಕೊಂಡು ಆಕೆ ನಿಂತುದು ನಿಚ್ಚಳವಾಗಿ ಕಂಡಿತು. ಶಕ್ತಿ ಮೀರಿ ಮಹಾದೇವಿ, ನಾನು ಪಾಪಿ ಪಾಪಿ ಎಂದು ಚೀರಿ ಮತ್ತೆ ಕುಸಿದ. ಆಕೆಯ ಅಂಗಾಂಗಗಳ ಮಾಟವನ್ನ ಕಾಣುವುದಕ್ಕೆ ಹಗಲು ಇರುಳು ಪರಿತಪಿಸುತ್ತಿದ್ದಂತಹ ಅವನಿಗೆ ಇವನ ಬಗ್ಗೆ ತಿರಸ್ಕಾರ ತಾಳಿ ಆಕೆ ನಿರ್ಭಯಳಾಗಿ ದಿಗಂಬರಗೊಂಡು ನಿಂತಾಗ ಅವನ ಅಂತರಂಗ ಗಡಗಡನೆ ನಡುಗಿತು. ಭಯದಿಂದ ಕಣ್ಣು ಮುಚ್ಚಿದವು. ಅವನ ಮನವನ್ನ ಕೆರಳಿಸುವ ಬದಲು ಆ ದಿಗಂಬರತ್ವವು ಅವನನ್ನ ನಿಶ್ಶಕ್ತನನ್ನಾಗಿ ಮಾಡಿತ್ತು. ವಿಕಾರಕ್ಕೆ ಪುಟವಿಕ್ಕದೆ ಹೃದಯವನ್ನ ಮುದುಡಿಸಿತ್ತು. ಈರುಳ್ಳಿಡಿ ನಿದ್ರೆ ಮಾಡನೆಂದರೂ ಎಚ್ಚರ ತಪ್ಪಿದಂತಹ ಕೌಶಿಕನನ್ನ ಪುನಃ ಕರೆದೊಯ್ದು ಮಲಗಿಸಿದ ವೈದ್ಯರು ಅವನಿಗೆ ಮತ್ತು ಬರಿಸುವಂತಹ ಮದ್ದನ್ನ ಗಂಟಲಲ್ಲಿ ಇಳಿಸಿದರು. ಅತ್ತು ಅತ್ತು ದಣಿದ ಮಗುವು ನಿಸ್ಸತ್ವಗೊಂಡು ಸೊಮ್ಮಿಳಿಸಿ ಮಲಗುವಂತೆ ಕೌಶಿಕನು ನಿತ್ತೇಜ ಮುಖವನ್ನ ಹೊತ್ತು ನಿದ್ರೆಯ ಆಲಿಂಗನಕ್ಕೆ ಒಳಗಾದ. ಮರುದಿನ 2ನೆಯ ಜಾವಕ್ಕೆ ಎಚ್ಚರವಾದಾಗ ಕವಿದ ಮಂಕಿನ ತೆರೆ ಇನ್ನೂ ಕಳಚಿರಲಿಲ್ಲ. ಪರಿಚಾರಕರು ಮೀಯಿಸಿ ಉಪಹಾರ ನೀಡಿದರು. ಯಾಂತ್ರಿಕವಾಗಿ ತಿಂದು ಮುಗಿಸಿದಂತಹ ವೈದ್ಯರಿದ್ದಂತಹ ಮದ್ದನ್ನ ಕುಡಿದ. ಉದ್ಯಾನದೊಳಕ್ಕೆ ಹೋಗಿ ಸಾಮಾನ್ಯವಾಗಿ ಅಕ್ಕ ಮಹಾದೇವಿ ಕುಳಿತುಕೊಳ್ಳುತ್ತಿದ್ದಂತಹ ಲತಾ ಮಂಟಪದಲ್ಲಿ ಕೆಲವು ಕ್ಷಣಕಾಲ ಕೊಳೆದ ಕಟ್ಟೆಯ ಮೇಲೆ ಕ್ಷಣಕಾಲ ಕುಳಿತ. ಇತ್ತ ಬರುತ್ತಲೇ ಅವಳಿಗಾಗಿ ಇಲ್ಲೆಲ್ಲ ನನ್ನ ಕಣ್ಣುಗಳು ಅರಸುತ್ತಿದ್ದವು. ಇನ್ನು ಯಾರಿಗಾಗಿ ಅರಸಲಿ? ಬರಿದಾದ ಮನದಿಂದ ಎದ್ದು ಬಂದ. ಏನೋ ನೆನಪಾಗಿ ಕೇಳಿದ. ಶಿವಕಾಮಿನಿ, ನಿನ್ನ ಪ್ರಿಯ ಮಿತ್ರ ವಸಂತಕನೆಲ್ಲಿ? ಈ ದುರಂತ ನಾಟಕದ ಸೂತ್ರಧಾರ ಅವನೆಲ್ಲಿ? ಶಿವಕಾಮಿನಿ ಸಂದಿಗ್ಧಕ್ಕೆ ಒಳಗಾಗಿ ನಿಧಾನವಾಗಿ ಹೇಳಿದಳು. ಅವರು ಒಡತಿಯರು ನಿರ್ಗಮಿಸುತ್ತಲೇ ಅರಮನೆಯನ್ನ ತೊರೆದು ಗುರುಗಳ ಮಠಕ್ಕೆ ನನ್ನೊಡನೆ ಬಂದು ಅವ್ವನವರಿಂದ ಕಾವಿಯ ವಸ್ತ್ರವನ್ನ ಆಶೀರ್ವಾದವಾಗಿ ಪಡೆದು ಧರಿಸಿಕೊಂಡು ಮತ್ತೊಂದು ದಿಕ್ಕಿನಲ್ಲಿ ಎತ್ತಲೋ ಹೊರಟು ಹೋಗಿರುವರು. ನಿಜವೇ? ಅವನು ಹೋದನೆ? ನನ್ನ ಕಿವಿಗಳು ಮೋಸ ಮಾಡುತ್ತಿಲ್ಲವಷ್ಟೇ. ಹಾಯ್ ಮಿತ್ರ, ನೀನು ನನ್ನ ಕೈ ಬಿಟ್ಟೆಯ? ಅಗಲಿ ಹೋದೆಯ? ಕೌಶಿಕ ದುಃಖ ತಪ್ತನಾಗಿ ತಲೆ ತಗ್ಗಿಸಿ ಕುಳಿತ. ರಾಜನನ್ನ ಮಾನಸಿಕ ಒತ್ತಡದಿಂದ ಮುಕ್ತಿಗೊಳಿಸಲು ಸಾಂತ್ವನಿಸಲು ಶತ ಪ್ರಯತ್ನ ಮಾಡಿ ಹೇಗೋ ಮನವೊಲಿಸಿ ಯಶೋಮತಿಯು ಪ್ರಶಾಂತ ಭವನದ ಆವರಣದಿಂದ ದೂರಕ್ಕೆ ತನ್ನ ನಿವಾಸಕ್ಕೆ ಕರೆದೊಯ್ದಳು. ಪರಿಚಿತ ವಸ್ತುಗಳು ಅಂಥ ಸಂದರ್ಭಗಳಲ್ಲಿ ಮನಸ್ಸನ್ನ ವಿಕ್ಷುಬ್ಧಗೊಳಿಸುವವು ಎಂಬುದನ್ನು ಅವಳು ಬಲ್ಲಳು. ಏನೇ ಆದರೂ ರಾಜನನ್ನ ಮೊದಲಿನ ಸ್ಥಿತಿಗೆ ತರಲಿಕ್ಕೆ ಸಾಧ್ಯವಾಗಲಿಲ್ಲ. ದಿನಗಳೆದಂತೆ ಸ್ವಲ್ಪ ಸ್ವಲ್ಪವಾಗಿ ಮಂಕಿನ ಪೊರೆಯಿಂದ ಹೊರಬಂದರೂ ಸಹ ಅವನು ಬದುಕಿನಲ್ಲಿ ಉತ್ಸಾಹವನ್ನ ಕಳೆದುಕೊಂಡಿದ್ದ. ಯಾಂತ್ರಿಕವಾಗಿ ಕರ್ತವ್ಯಗಳನ್ನು ಪೂರೈಸುತ್ತಾ ಆಟ ಪಾಠ ವಿಲಾಸಗಳಲ್ಲಿ ನಿರಾಸಕ್ತಿಯನ್ನ ತೋರಲಾರಂಭಿಸಿದ. ಕಾರ್ಯ ಮಾಡುತ್ತಾ ಮಾಡುತ್ತಾ ಇದ್ದಕ್ಕಿದ್ದಂತೆಯೇ ಚಿಂತಾಮಗ್ನತೆಯಲ್ಲಿ ಮೈ ಮರೆಯುತ್ತಿದ್ದ. ಅದೆಂಥ ವೈರಾಗ್ಯ ಆಕೆಯದು! ಯಾವ ವೈಭವ ವಿಲಾಸಗಳ ಪರಿಣಾಮಕ್ಕೂ ಒಳಗಾಗಲಿಲ್ಲವಲ್ಲ. ಇಂತಹ ಏರು ಜೌವನದಲ್ಲಿ ಹೆಣ್ಣಿನ ಪ್ರಾಕೃತಿಕ ಗುಣಗಳನ್ನೇ ಮೆಟ್ಟಿ ನಿಂತು ಅಚಲವಾದಂಥ ನಿಷ್ಠೆಯಿಂದ ವೈರಾಗ್ಯವನ್ನ ಕಾಪಾಡಿಕೊಂಡಳು. ಆದರೆ ಇಂತಹ ಸಾಧ್ವಿಗೆ ನಾನು ಕೊಟ್ಟ ಕಿರುಕುಳವೆಷ್ಟು? ಮಹಾದೇವಿ, ನಿನಗಾಗಿ ಸರ್ವಸ್ವವನ್ನ ನಾನು ಅರ್ಪಿಸಲು ಸಿದ್ಧವಿರುವಾಗ ನನ್ನನ್ನ ನೀನು ಒಲಿಯುತ್ತಿಲ್ಲಬೇಕೆ ಎಂದು ಅನೇಕ ಬಾರಿ ಕೇಳಿದಾಗಲೂ ಆಕೆ ಅಷ್ಟೇ ದೃಢವಾಗಿ ಇದ್ದಳು. ಒತ್ತಾಯ, ಪ್ರಲೋಭನೆ, ವಿನಂತಿ ಯಾವುದಕ್ಕೂ ಸೋಲದೆ ಪವಿತ್ರತೆಯನ್ನ ಕಾಪಾಡಿಕೊಂಡಿದ್ದಳು.
ಕೆಲವು ಸಲ ಒತ್ತಾಯಕ್ಕೆ ಒಲಿಯದವರು ಪ್ರಲೋಭನೆಗೆ ಒಲಿವರು. ಇನ್ನು ಕೆಲವರು ವಿನಯಪೂರ್ವಕ ಬೇಡಿಕೆಗೆ ಸೋಲುವರು. ನಾನೇ ಸೋತು ಗೆದ್ದರಾಯಿತು ಎಂದುಕೊಂಡು ಎಷ್ಟೋ ಬಾರಿ ಸೋತು ಕಿಂಕರನಾಗಿ ಬೇಡಿದೆ. ಆದರೆ ಆಕೆ ಅಚಲಳು. ಚನ್ನಮಲ್ಲಿಕಾರ್ಜುನನನ್ನ ಬಿಟ್ಟು ಬೇರೇನನ್ನ ಆಲೋಚಿಸದವಳು. ಅಂದು ನಾನು ಕೇಳಿದ್ದೆ, ಮಹಾದೇವಿ, ನಿನ್ನಲ್ಲಿ ಅಪಾರ ಲಾವಣ್ಯವಿದೆ, ಸೌಂದರ್ಯವನ್ನ ಗ್ರಹಿಸುವ ರಸಿಕ ಪ್ರಜ್ಞೆ ಇದೆ, ಬುದ್ಧಿ, ಚಾತುರ್ಯ, ಸದ್ಗುಣ, ಸಂಪದಗಳು ಇವೆ. ನನ್ನಲ್ಲಿಯೂ ರೂಪ, ಅಧಿಕಾರ, ಸಂಪತ್ತು, ಧೈರ್ಯ, ಪ್ರೇಮ ಇವುಗಳೆಲ್ಲ ಮೇಳೈಸಿವೆ. ನೀನೇಕೆ ನನ್ನನ್ನು ಲಗ್ನವಾಗಲು ನಿರಾಕರಿಸಿರುವೆ? ಮಹಾರಾಜ, ಅರಿವೆಯ ಅಂಗಡಿಗೆ ಬಂದು ಅಕ್ಕಿಯನ್ನ ಕೇಳುವ, ದಿನಸುಗಳ ಅಂಗಡಿಗೆ ಹೋಗಿ ರತ್ನಹಾರವನ್ನ ಕೇಳುವ ನಿನ್ನ ಅವಿವೇಕತನಕ್ಕೆ ಏನನ್ನ ಉತ್ತರಿಸಲಿ? ಎಲ್ಲಿ ಯಾವುದಿದೆಯೋ ಅಲ್ಲಿಗೆ ಹೋಗಿ ಕೊಂಡುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಹೋಗಿ ಕೇಳುವುದು ನಿಮ್ಮ ತಪ್ಪು, ಅಜ್ಞಾನವೇ ವಿನಃ ಕೊಡಲು ಅಸಮರ್ಥನಾದಂತಹ ಅಂಗಡಿಯವನದು ಅಲ್ಲ. ನನ್ನ ಈ ಆಧ್ಯಾತ್ಮದ ಅಂಗಡಿಯಲ್ಲಿ ದೊರೆಯುವುದು ಭಕ್ತಿ, ಜ್ಞಾನ, ವಿರಕ್ತಗಳ ಪರಿಕರಗಳೇ ಹೊರತು ಸಂಸಾರಾಪೇಕ್ಷೆ, ಶೃಂಗಾರಭಿರುಚಿ, ಮೋಹಗಳಂತಹ ಲೌಕಿಕ ಸಾಮಗ್ರಿಗಳಲ್ಲ. ನಿನ್ನ ಆಯ್ಕೆ ಸರಿಯಾಗಿಲ್ಲ, ನಾನೇನು ಮಾಡಲಿ? ನಿಜ ನಿಜ, ನನ್ನ ಆಯ್ಕೆ ತಪ್ಪಾಯಿತು. ಲೌಕಿಕ ಬದುಕನ್ನೇ ಬಯಸದ ಆ ಆಧ್ಯಾತ್ಮ ಅರಸಂಚೆಯನ್ನ ವಿಲಾಸದ ಪಂಕ ಕೆಳೆಯ ಬಯಸಿದೆ. ಅಂತಹ ಸಾಧ್ವಿಯನ್ನ ನೋಯಿಸಿದ ಪಾತಕಿ ನಾನು. ಆಕೆಯ ಬಿಸಿಯುಸಿರು ಜನ್ಮ ಜನ್ಮಾಂತರದಲ್ಲಿ ನನ್ನನ್ನು ದಹಿಸಹದಿ ಹೋದೆ. ಹೀಗೆ ಆಲೋಚಿಸುತ್ತಾ ಕೈಗಳೆರಡನ್ನ ತಲೆಯ ಮೇಲಿಟ್ಟು ಗಾಢ ಚಿಂತೆಯಲ್ಲಿ ಮಗ್ನನಾಗಿ ಮಂಕಾಗುವನು. ಯಶೋಮತಿಯು ಉತ್ಸಾಹಪೂರ್ಣಳಾಗಿ ಶೃಂಗರಿಸಿಕೊಂಡು ಓಡಾಡಿದರೂ ಚಿತ್ತವು ಅತ್ತ ವಾಲುತ್ತಿರಲಿಲ್ಲ, ಕಣ್ಣುಗಳು ಅತ್ತ ಹರಿಯುತ್ತಿರಲಿಲ್ಲ. ವಿಲಾಸಿನಿಯರು ರಾಜನನ್ನ ಉತ್ಸಾಹಪೂರ್ಣನನ್ನಾಗಿ ಮಾಡಲು ನರ್ತಿಸದೆ ಪ್ರಣಯ ಗೀತೆಗಳನ್ನು ಹಾಡಿದರೆ ಕೇಳುತ್ತಾ ಕೇಳುತ್ತಾ ಸಾಕು ನಿಲ್ಲಿಸಿ ಎಂದು ಅಬ್ಬರಿಸುವನು. ಊಟ ಆಟದಲ್ಲಿ, ಉಡಿಗೆ ತೊಡಿಗೆಯಲ್ಲಿ ಕಿಂಚಿತ್ತೂ ಆಸಕ್ತಿ ತೋರಿಸದೆ ಶಿಲಾ ಪ್ರತಿಮೆಯಂತೆ ಕುಳಿತು ಬಿಡುತ್ತಿದ್ದವನನ್ನ ಶಿವಕಾಮಿನಿಯು ಸಮೀಪಿಸಿ, ಪ್ರಭು, ಮೀಯಲೇಳಿ, ಉಣ್ಣಲು ತಡವಾಯಿತು ಎಂದು ಕರೆದಾಗ ನಿಶೂನ್ಯ ಭಾವದಿಂದ ನೋಡುವನು. ಶರಣರೇ, ಇಂದಿನ ಅಧ್ಯಾಯದಲ್ಲಿ ಮಹಾದೇವಿಯಕ್ಕನವರು ದಿಗಂಬರೆಯಾಗಿ ಅರಮನೆಯನ್ನ ತೊರೆದು ಹೋದ ನಂತರ ಕೌಶಿಕ ಮಹಾರಾಜನ ಪರಿಸ್ಥಿತಿ ಹೇಗಿತ್ತು ಎಂಬುದನ್ನು ನಾವು ತಿಳಿತಾ ಇದ್ದೇವೆ. ಶಿವಕಾಮಿನಿ, ವಸಂತಕ, ಮದನೆ ಇವರೆಲ್ಲರ ಪರಿಚಯ ನಿಮಗಿಲ್ಲ ಅಂತ ಅಂದರೆ ಕೌಶಿಕ ಮಹಾರಾಜನ ತರಂಗಿಣಿ ಅಧ್ಯಾಯಗಳನ್ನು ನೀವು ಕೇಳಿ, ಅಲ್ಲಿ ಸವಿಸ್ತಾರವಾಗಿ ಎಲ್ಲದನ್ನ ಕೂಡ ವಿವರಿಸಿದೆ ಅಂತ ಹೇಳ್ತಾ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.